ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಅಮ್ಮನ ಮನೆಗೆ ಬಂದಮೇಲೆ ಫುಲ್ ರೆಸ್ಟ್ ಮೂಡಲ್ಲಿದ್ದೀನಿ. ಯಾವುದೇ ವ್ಲಾಗ್ನ ನಾನು ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕಾಗೇ ಇರಲಿಲ್ಲ. ಒಂದು ಸ್ವಲ್ಪ ಬೇಜಾರಾಗ್ತಿತ್ತು, ಹಾಗಾಗಿ ಮಾಡಲಿಲ್ಲ. ಇವತ್ತು ಮಾಡಲೇಬೇಕು, ಒಂದು ವ್ಲಾಗ್ ಆದರೂ ಪೋಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ದಿನದಿಂದ ರೆಕಾರ್ಡ್ ಮಾಡ್ಕೊಂಡಿರೋವಂಥ ವೀಡಿಯೋ, ಇದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ, ಆಯಿತಾ. ನಾನು ಮತ್ತು ನನ್ನ ತಂಗಿ ಇಬ್ಬರು ತರಕಾರಿ ತೊಗೊಂಬರೋಕ್ಕೆ ಚನ್ನಪಟ್ಟಣಕ್ಕೆ ಹೋಗಿದ್ವಿ. ಒಂದಷ್ಟು ತರಕಾರಿಗಳನ್ನ ತೊಗೊಂಡು ಬಂದ್ವಿ. ತಂದು ಮನೇಲೆಲ್ಲ ಎತ್ತಿಟ್ವಿ. ಆಮೇಲೆ ನನ್ನ ತಂಗಿನೇ ಇವತ್ತು ಅಡುಗೆನೂ ಮಾಡಿದ್ಲು. ಅಮ್ಮ ಸ್ವಲ್ಪ ಬಟ್ಟೆ ಒಗೆಯೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಹಾಗಾಗಿ ನನ್ನ ತಂಗಿ ಚಪ್ರದವರೆಕಾಯ್ದು ಪಲ್ಯ, ಆಮೇಲೆ ನುಗ್ಗೆ ಸೊಪ್ಪು ಮತ್ತು ಹೆಸ್ರು ಕಾಳ್ದು ಪಲ್ಯ ಮತ್ತು ಉಪ್ಸಾರು ಎಲ್ಲ ಮಾಡಿದ್ಲು. ಸಕ್ಕತ್ತಾಗಿ ಮಾಡಿದ್ಲು. ಈ ನಡುವೆ ಅವಳೇ ಅಡುಗೆ ಮಾಡ್ತಾಳೆ, ಚೆನ್ನಾಗಿ ಮಾಡ್ತಾಳೆ ಅಡುಗೆ. ಮತ್ತು ಬೀಟ್ರೂಟ್ ಜ್ಯೂಸನ್ನ ಯೂಸ್ ಮಾಡ್ಕೊಂಡು ಚಪಾತಿ ಕಲಸಿಟ್ಬಿಟ್ಟು ಅದ್ರಲ್ಲಿ ಚಪಾತಿನೂ ಕೂಡ ಮಾಡಿದ್ಲು. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಅದ್ರ ಜೊತೆ ಚಪಾತಿ ಜೊತೆ ಉಪ್ಸಾರು ಖಾರ ಮತ್ತು ಪಲ್ಯಗಳೆರಡನ್ನೂ ಕೂಡ ಜೊತೆಲಿ ಹಾಕ್ಕೊಂಡು ತಿಂದೆ. ಬೀಟ್ರೂಟ್ದು ಜ್ಯೂಸಲ್ಲಿ ಚಪಾತಿನ ಮಿದ್ದಿಸಿ ತಿಂದಿರೋದು ಫಸ್ಟ್ ಟೈಮ್ ನಾನು. ಟೇಸ್ಟಲ್ಲಿ ನಮ್ಗೆ ಅಷ್ಟು ಬೀಟ್ರೂಟ್ದು ಗೊತ್ತಾಗಲ್ಲ, ಒಗರು ಗೊತ್ತಾಗಲ್ಲ. ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಒಂದ್ಸಲಿ ಟ್ರೈ ಮಾಡಿ, ಆಯಿತಾ. ಇದು ನೆಕ್ಸ್ಟ್ ಡೇ ಆಂಟಿ ಇದು ಕುಂಬಳಕಾಯಿ ಕೊಟ್ಟಿದ್ರು. ಎಷ್ಟು ದಪ್ಪ ಇತ್ತು ಗೊತ್ತಾ ಕುಂಬಳಕಾಯಿ. ಅದನ್ನೆಲ್ಲ ನಾನು ಮತ್ತು ಅಜ್ಜಿ ಇಬ್ಬರು ಸೇರ್ಕೊಂಡು ಕಟ್ ಮಾಡಿ ಅದರಲ್ಲಿ ಅಮ್ಮ ಪಲ್ಯ ಮಾಡಿದರು. ಇವತ್ತು ಕೂಡ ರಾಮನಗರಕ್ಕೆ ಹೋಗ್ತಾ ಇದ್ದೀವಿ, ಇದು ವಿಶಾಲ್ ಮಾರ್ಟ್ಗೆ. ಅಲ್ಲಿ ಹೋಗ್ಬಿಟ್ಟು ಒಂದಷ್ಟು ಬಟ್ಟೆ ಕೂಡ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಪಾಪುಗೂ ಕೂಡ ಇನ್ನೊಂದೆರಡು ಜೊತೆ ಬಟ್ಟೆನ ನಾನು ಆನ್ಲೈನಲ್ಲಿ ಫಸ್ಟ್ ಕ್ರೈಲಿ ಬುಕ್ ಮಾಡಿದ್ದೆ. ಅದ್ರ ಲಿಂಕ್ ನಾನು ನಿಮಗೆ ಕೊಡ್ತೀನಿ, ಆಯಿತಾ. ವಿಶಾಲ್ ಮಾರ್ಟಲ್ಲಿ ತೊಗೊಂಡಿರೋ ಲಿಂಕ್ ಕೊಡೋದಕ್ಕಾಗಲ್ಲ. ಫಸ್ಟ್ ಕ್ರೈಲಿ ನಾನು ಪಾಪುಗೆ ಅಂತ ತರಿಸಿರೋ ಬಟ್ಟೆದು ಲಿಂಕ್ನ ಕೊಡ್ತೀನಿ. ಎಂತಕ್ಕೆ ನಾನು ವೀಡಿಯೋ ಮಾಡೋದಕ್ಕೆ ಬೇಜಾರಾಗ್ಬಿಟ್ಟಿತ್ತು ಅಂತಂದರೆ, ಯಜಮಾನ್ರು ಪಾದಯಾತ್ರೆ ಹೊರಟಿದ್ದಾರೆ ತಿರುಪತಿಗೆ. ಅದು ನಿಮಗೆ ಗೊತ್ತು, ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಲ್ಲ, ತಿಂಡಿ ರೆಡಿ ಮಾಡಿದ್ದೆಲ್ಲ ನೋಡಿರ್ತೀರ. ಅವರು ಒಬ್ಬರೇ ನಡ್ಕೊಂಡು ಹೋಗ್ತಾ ಇದ್ದಾರೆ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ಹೋಗಿ ಅವ್ರ ಜೊತೆ ಜಾಯ್ನ್ ಆಗಿ, ಅಂದರೆ ಯಜಮಾನ್ರಿಗಿಂತ ಮುಂಚೆ 2 ದಿನ ಅವರು ಹೊರಟ್ಬಿಟ್ಟಿದ್ರು. ಯಾಕೆಂದರೆ ಇವ್ರಿಗೆ ಆರ್ಡ್ರ್ ಇತ್ತು, ಅವರು ಹೊರಡಬೇಕು ಅಂತ ಮುಂಚೆ ಪ್ಲ್ಯಾನಿಂಗ್ ಇತ್ತು. ಯಜಮಾನ್ರು ಆರ್ಡ್ರ್ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಆದರೆ ಆರ್ಡ್ರ್ ಮುಗಿಸ್ಕೊಂಡು ಎಲ್ಲಿಂದಾನೆ, ಬೆಂಗಳೂರಿಂದಾನೇ ನಡ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಬಸ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಅವ್ರ ಜೊತೆ ಹೋಗು ಅಂತ ಹೇಳ್ಬಿಟ್ಟು, ಇಲ್ಲ ಒಬ್ಬನೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಒಬ್ಬನೇ ಹೊರಟಿದ್ದಾರೆ. ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ, ಸಿಕ್ಕಾಪಟ್ಟೆ ಬೇಜಾರು ಆಗುತ್ತೆ. ಏನು ಮಾಡೋಕ್ಕಾಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಹತ್ತಿದ್ದು ಇದೆ, ಎಂತಕ್ಕೆ ಒಬ್ಬರೇ ಹೋಗ್ತಾ ಇದ್ದೀರಾ ಅಂಥದ್ದೇನು ಅಂತ ಹೇಳ್ಬಿಟ್ಟು. ಏನು ಮಾಡೋಕ್ಕಾಗತ್ತೆ, ಹೊರಟ್ಬಿಟ್ಟಿದ್ದಾರೆ. ಹೋಗ್ಬಿಟ್ಟು ಬರಲಿ, ಮಾಡ್ತೀನಿ ಆಮೇಲೆ. ಸರಿ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಹೊರಟ್ಬಿಟ್ಟಿದ್ದಾರೆ. ಇನ್ನೊಂದು ದಿನ 2 ದಿನದಲ್ಲಿ ಅವರು ರೀಚ್ ಆಗಿ ದರ್ಶನ ಮುಗಿಸ್ಕೊಂಡು ಹೊರಡ್ತಾರೆ ಅಲ್ಲಿಂದ. ಸರಿ, ಅದನ್ನು ಬಿಡಿ. ಇವಾಗ ಏನೇನು ಶಾಪ್ ಮಾಡ್ಕೊಂಬಂದಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ತಂಗಿ ಒಂದಷ್ಟು ಟಿ ಶರ್ಟ್ಗಳು ತೊಗೊಂಡ್ಳು. ಬ್ಲ್ಯಾಕ್ ಒಂದು, ಇದು ಗ್ರೀನ್ ಒಂದು. ಇದ್ರ ಮೇಲೆಲ್ಲ ಸಿಂಪಲ್ಲಾಗಿ ಒಂದು ಪ್ರಿಂಟ್ ಇದೆ. ಚೆನ್ನಾಗಿದೆ ಇದು ಮೆಟೀರಿಯಲ್ಲು. 120 ರುಪೀಸ್ ಇದು, ಅಂದರೆ 119 ರುಪೀಸು. 120 ಆಯಿತು, ₹1 ಕಮ್ಮಿ ಅಷ್ಟೇ. ಇಷ್ಟು ಟಿ ಶರ್ಟ್ಗಳನ್ನ ತೊಗೊಂಬಂದಿದ್ದಾಳೆ. ಅವಳಿಗೆ ಮನೇಲಿ ಹಾಕೊಳ್ಳೋಕೆ ಟಿ ಶರ್ಟ್ ಬೇಕಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡ್ಳು. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಒಂದಿನ ಹೊರಗಡೆ ಎಲ್ಲಾದರೂ ಹಾಕೊಂಡೋಗ್ಬಿಟ್ಟು ಬಂದು ಆಮೇಲೆ ಡೈಲಿ ಯೂಸ್ ಮಾಡ್ಕೊ, ಸುಮ್ಮನೆ ಎಂತಕ್ಕೆ ಹೊಸಾದನ್ನೇ ಮನೇಲಿ ಹಾಕೊಂಬಿಟ್ರೆ ನಂಗೆ ಇಷ್ಟ ಆಗಲ್ಲ, ಅದೇನೋ ಗೊತ್ತಿಲ್ಲ. ನೋಡಿ, ಇದೆಲ್ಲ ಹೊರಗಡೆ ಒಂದೊಂದು ರೌಂಡ್ ಹಾಕೊಂಡು ಹೋಗ್ಬಿಟ್ಟು ಬರ್ಬೋದು. ಅದು ನೋಡಿ, ಇದು ಒಂದು ತುಂಬ ಚೆನ್ನಾಗಿತ್ತು ಇದು ಮೆಟೀರಿಯಲ್ಲು. ಅದಕ್ಕೆ ಒಂದಷ್ಟು ಟಿ ಶರ್ಟ್ಗಳನ್ನ ಒಂದೇ ಸಲ ಬೈ ಮಾಡಿಬಿಟ್ಲು. ಇದು ಎಲ್ ಸೈಜು. ನನಗೆ ಬೇಕಂದರೆ XL ಸೈಜ್ ತೊಗೋಬೇಕು. ಯಾಕೆಂದರೆ ಒಂದು ಸ್ವಲ್ಪ ಲೂಸ್ ಬೇಕು ನನಗೆ. ಜಾಸ್ತಿ ಫಿಟ್ಟೆಡ್ ಆಗಿ ಇದ್ಬಿಟ್ರೆ ಟಿ ಶರ್ಟ್ಗಳು ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ. ಆಮೇಲೆ ಒಂದು ಪ್ಯಾಂಟ್ ಕೂಡ ತೊಗೊಂಡು, ಇದು ಟ್ರ್ಯಾಕ್ ಪ್ಯಾಂಟ್ ಥರ, ಇದು ಜೇಬೆಲ್ಲ ಇದೆ. ಮತ್ತು ಕಾಲ ಹತ್ರ ಒಂದು ಎಲಾಸ್ಟಿಕ್ ಕೊಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ. ಈ ಥರ ಫಿನಿಶಿಂಗ್ ಇದೆ. ಇದು ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಆದರೆ ಇವಾಗ ಸದ್ಯಕ್ಕೆ ನನಗೇನು ಬೇಡ ಅಂತ ಹೇಳಿಬಿಟ್ಟು ತೊಗೊಳ್ಳಿಲ್ಲ ನಾನು. ಇದಕ್ಕೆ 300 ರುಪೀಸು. ಇಲ್ಲಿ ಏನೇನು ತೋರಿಸ್ತಾ ಇದ್ದೀನಿ MRP, ಸೇಮ್ ಅದೇ MRP. ಇದರಲ್ಲಿ ಡಿಸ್ಕೌಂಟ್ ಎಲ್ಲ ಏನಿಲ್ಲ. ಅದನ್ನೊಂದು ತೊಗೊಂಡ್ಳು. ಆಮೇಲೆ ಪಾಪುಗೆ ಅಂತ ಹೇಳ್ಬಿಟ್ಟು ಬಟ್ಟೆಗಳು ತೊಗೊಂಡೆ, 3 ಜೊತೆ ತೊಗೊಂಡೆ. ಇದೆಲ್ಲ 100 ರುಪೀಸು, 99 ರುಪೀಸು. ಚಡ್ಡಿ ಪ್ಯಾಂಟು ಶಾರ್ಟ್ಸ್ ಮತ್ತು ಟಿ ಶರ್ಟ್ ಎರಡೂ ಸೇರಿ. ನೋಡಿ, ಇದು ಒಂದು ತೊಗೊಂಡೆ. ಇದು ನಾನು 6 to 12 ಮಂತ್ಸ್ ಇದೆಯಲ್ಲ, ಆ ಸೈಜಲ್ಲಿ ತೊಗೊಂಡಿದ್ದೀನಿ. ಇದೆಲ್ಲ ನಾನು 12 to 18 ಸೈಜಲ್ಲಿ ತೊಗೊಂಡಿದ್ದೀನಿ. ಯಾಕೆಂದರೆ ಅದನ್ನು ರೀಸೆಂಟಾಗಿ ಹಾಕೋಣ ಅಂತ ಹೇಳ್ಬಿಟ್ಟು, ಅದನ್ನು ಅವ್ನಿಗೆ ಇವಾಗ ಕರೆಕ್ಟಾಗಿ ಫಿಟ್ ಆಗಬೇಕು, ಆ ಥರದ್ದು ತೊಗೊಂಡೆ. ಮತ್ತು ಇದು ನೋಡಿ, ಇದು ಒಂದು ಯೆಲ್ಲೋ ಮತ್ತು ಒಂದು ಸ್ವಲ್ಪ ಲೈಟ್ ಕಲರು ಸಿಮೆಂಟ್ ಕಲರ್ ಒಂದು ಚಡ್ಡಿ. ಆಮೇಲೆ ಇದು ನೋಡಿ, ಇದೊಂದು 3 ಜೊತೆ ಆಯಿತು ಪಾಪುಗೆ. ಆಮೇಲೆ ತಿರ್ಗಿ ಫಸ್ಟ್ ಕ್ರೈಯಲ್ಲಿ ಬುಕ್ ಮಾಡಿಸಿದ್ನಲ್ಲ, ಅದನ್ನು ಕೂಡ ಇವಾಗಲೇ ಬಂತು. ಸರಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇದು 250ನೋ 280ನೋ ಸಮಥಿಂಗ್ ಇದು ಅಮೌಂಟ್ ಇದು
ಬಟ್ಟೆ ನಾನು ಲಿಂಕ್ ಕೊಡ್ತೀನಿ, ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಕನ್ಫ್ಯೂಸ್ ಇದೆ ಇದು ಅಮೌಂಟು. ಆಯಿತಾ? ನೋಡಿ, ಇದು ಪ್ಯಾಂಟ್ ಮತ್ತು ಟಿ ಶರ್ಟ್ ಸೆಟ್ಟು. ಇದು ಸ್ವಲ್ಪ ಹೊರ್ಗಡೆ ಎಲ್ಲರೂ ಅಂದರೆ ಚನ್ನಪಟ್ಟಣದಿಂದ ನಮ್ಮ ಮನೆಯಿಂದ ಇಲ್ಲಿಗೆ ಬರೋ ಟೈಮಲ್ಲಿ ಅವ್ನಿಗೆ ಫುಲ್ ಸ್ಲೀವ್ಸ್ ಬೇಕು ನನಗೆ. ಸರಿ, ಆವಾಗ ಹಾಕೋಕ್ಕಾಗತ್ತೆ ಅಂದ್ಬಿಟ್ಟು ಇದು ತರಿಸಿದ್ದು. ಮಗು ಬಟ್ಟೆಗೆ ಜಾಸ್ತಿ ದುಡ್ಡು ಖರ್ಚು ಮಾಡೋದು ನನಗೆ ಇಷ್ಟ ಆಗಲ್ಲ. ಮತ್ತು ಹೆಂಗಿರ್ಬೇಕಂದ್ರೆ ಇವಾಗ ಹಬ್ಬದ ದಿನವೂ ಹಾಕಿ ಡೈಲಿನೂ ಯೂಸ್ ಮಾಡೋ ಥರ ಇರಬೇಕು ಬಟ್ಟೆ. ಅದು ನನಗೆ ಅವಾಗ ಅದಕ್ಕೆ ವರ್ತ್ ಅನಿಸುತ್ತೆ. ಹಾಗಾಗಿ ಈ ಥರ ಬಟ್ಟೆನೇ ತರಿಸಿದೆ. ಅಮ್ಮ ಒಂದಷ್ಟು ಗ್ಲಾಸ್ದು ಜಾರ್ಗಳನ್ನ ತರಿಸಿದ್ದಾರೆ. ಇದು 1 kg ಕೆಪಾಸಿಟಿ ಇದೆ. ಆ ಥರ ಜಾರು ಅಡುಗೆ ಮನೆ ಆರ್ಗನೈಸ್ ಮಾಡೋ ವೀಡಿಯೋನು ಕೂಡ ಇನ್ನೇನು ಬರುತ್ತೆ, ಆಯಿತಾ? ಇದನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೋಬೇಕಲ್ಲ. ಇದ್ರದ್ದು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ, ಬೇಕಂದರೆ ನೀವು ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆರ್ಗನೈಸ್ ಮಾಡ್ಬೇಕಾದ್ರೆ ಫುಲ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಲಿಂಕ್ ಬೇಕಾದ್ರೆ ಇವಾಗಲೇ ಪ್ರೊವೈಡ್ ಮಾಡಿರ್ತೀನಿ, ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಹಾಗೆಯೇ ನನ್ನ ತಂಗಿ ಒಂದಷ್ಟು ಹಾಲಿನ ಕೆನೆನ ಎತ್ತಿಟ್ಟಿದ್ಲು. ಅದನ್ನು ರಾತ್ರಿನೇ ತೆಗೆದಿಟ್ಬಿಟ್ಟು ಅದಕ್ಕೆ ಹೆಪ್ಪು ಕೂಡ ಹಾಕಿಟ್ಟಿದ್ಲು. ಬೆಳಿಗ್ಗೆ ತುಪ್ಪ ಕಾಯಿಸೋಣ ಅಂತ ಹೇಳಿಬಿಟ್ಟು. ಇದು ಸಂಜೆ ಆಲ್ಮೋಸ್ಟ್ ಇದು ತುಪ್ಪ ರೆಡಿ ಮಾಡೋಷ್ಟರಲ್ಲಿ ನಮ್ಮ ಪಾಪು ಮಿಕ್ಸಿ ಅಂದರೆ ತುಂಬ ಇಷ್ಟ ಅವನಿಗೆ. ನಾನು ತಿರುಗಿಸ್ತೀನಿ ಅಂತ ಹೇಳ್ಬಿಟ್ಟು ಅವಳಿಗೆ ಕೆಲಸ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ನೋಡಿ, ಫುಲ್ ಹಿಂಸೆ ಕೊಡ್ತಾಯಿದ್ದಾನೆ ಕಾಲೆಲ್ಲ ಹಿಡ್ಕೊಂಡು. ನನ್ನ ತಂಗಿ ಇದು ಪಾಪುಗೆ ತುಪ್ಪ ಖಾಲಿ ಆಗೋಯ್ತು. ಸರಿ, ಹೆಂಗೂ ಕೆನೆ ಇತ್ತಲ್ಲ, ಮಾಡ್ತೀನಿ ಬಿಡು ತುಪ್ಪ ತಿನ್ಸೋಕ್ಕೆ ಪಪ್ಪುಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾಳೆ. ನೋಡಿ, ಬೆಣ್ಣೆ ಅದು ನಿಧಾನಕ್ಕೆ ಸ್ವಲ್ಪನೇ ಬರ್ತಾಯಿದೆ. ಒಂದು 1/4 kg ಅಷ್ಟಾಗಿತ್ತು ಅಂತ ಅನಿಸುತ್ತೆ ಇದು ಬೆಣ್ಣೆ. ತುಪ್ಪ ಕಾಯಿಸಿದ್ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಅದು. 1/4 kg ತುಪ್ಪ ಆಗಿರಲಿಲ್ಲ, ಬೆಣ್ಣೆ ಮಾತ್ರ 1/4 kg ಇತ್ತು. ಇದು ನೋಡಿ, ಇವಾಗ ಅವಳು ಉಂಡೆ ಮಾಡಿ ಸಣ್ಣ ಉಂಡೆ ಮಾಡಿ ಎತ್ಕೊಂಡು ನೀರೊಳಗೆ ಹಾಕ್ಕೊತಾ ಇದ್ದಾಳೆ. ಆಮೇಲೆ ತಿರ್ಗಿ ಅಲ್ಲೂ ವಾಶ್ ಮಾಡಿಬಿಟ್ಟು ಬಾಣಲಿಗೆ ಹಾಕಿ ಕಾಯಿಸೋದಷ್ಟೇ. ಹೇಗೆ ಕಾಯಿಸ್ತೀವಿ ಅಂತ ಹೇಳೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವ್ಲಾಗಲ್ಲಿ. ಸಿಂಪಲ್ ರೆಸಿಪಿ, ಮನೆಯಲ್ಲೇ ಕೂಡ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ನೋಡಿ, ಈ ಥರ ಮಾಡ್ತಾಯಿದ್ದಾಳೆ. ಇವಾಗ ಅದನ್ನು ಸಣ್ಣ ಉಂಡೆ ಮಾಡಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಇದರಲ್ಲಿ ಮೊಸರುದು ಅಂದರೆ ಹೆಪ್ಪಾಕಿರ್ತೀವಲ್ಲ ಅದ್ರದ್ದು ಒಂದು ಸ್ವಲ್ಪ ಹುಳಿ ಏನಾದರೂ ಇರುತ್ತೆ. ಮತ್ತು ನೀಟಾಗಿ ವಾಶ್ ಮಾಡಿಕೊಂಡ್ರೆ ತುಪ್ಪ ಮಾಡಬೇಕಾದ್ರೆ ಜಾಸ್ತಿ ಅದು ಗಸಿ ಅಂತಾರಲ್ಲ, ಅದು ಬರಲ್ಲ. ಇವಾಗ ನೋಡಿ, ಚೆನ್ನಾಗಿ ಇವಾಗ ವಾಶ್ ಮಾಡಿಕೊಂಡು ಉಂಡೆ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದಾಳೆ. ಒಂದು 6 ಉಂಡೆ ಆಯಿತು ಅಂತ ಅನಿಸುತ್ತೆ. ಅಷ್ಟು ಬೆಣ್ಣೆ ಬಂತು. ಚೆನ್ನಾಗಿ ಟೇಸ್ಟ್ ಇತ್ತು. ಪಾಪು ಒಂಚೂರು ಹಾಗೆ ನೆಕ್ಕಿಸ್ಬಿಟ್ಲು. ಅವನು ಫುಲ್ಲು ಅಬ್ಬಳಿಸ್ಕೊಂಡು ಇದು ಮಾಡ್ತಾಯಿದ್ದ. ಅವನಿಗೆ ಬೆಣ್ಣೆ ತಿಂದು ಅಭ್ಯಾಸ ಇರಲ್ವಲ್ಲ, ಹಾಗಾಗಿ ಫುಲ್ ಒಂಥರ ಮಾಡ್ತಾಯಿದ್ದ ಮುಖ. ಆಮೇಲೆ ಸಕ್ಕರೆ ತಿನ್ನಿಸ್ಬಿಟ್ಟು ಸಮಾಧಾನ ಮಾಡಿದೆ. ನೋಡಿ, ಇವಾಗ ಬೆಣ್ಣೆನ ತೆಗೆದು ಒಂದು ಬಾಣಲಿಗೆ ಹಾಕಿ ಕಾಯಕ್ಕಿಟ್ಟಿದ್ದೀವಿ. ಇದಕ್ಕೆ 1 ಲವಂಗ, ಆಮೇಲೆ ಒಂದು ಏಲಕ್ಕಿ, ಚೂರು ಅರಿಶಿನ ಪುಡಿ ಹಾಕ್ತಾಯಿದ್ರು ನಡೆಯುತ್ತೆ. ಒಂದು ಸ್ವಲ್ಪ ಅದು ಆ್ಯಂಟಿಬಯೋಟಿಕ್ ಅಂತ ಹೇಳಿಬಿಟ್ಟು ಪೌಡ್ರು, ಅದಕ್ಕೆ ಒಂಚೂರು ಹಾಕಿದ್ಲು ನನ್ನ ತಂಗಿ. ಆಮೇಲೆ ಒಂದು ಚಿಟಿಕೆಯಷ್ಟು ಮೆಣಸು. ಇದನ್ನೆಲ್ಲ ಕೂಡ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕೋಬೋದು. ನಾವು ಮಾಡ್ತಿದ್ದಿದ್ದೆ ಒಂಚೂರಲ್ವಾ, ಅದಕ್ಕೆ ಹಂಗೆ ಹಾಕ್ಕೊಂಡಿದ್ದೀವಿ. ನೋಡಿ, ಇವಾಗ ಇದು ಚೆನ್ನಾಗಿ ತುಪ್ಪ ಕಾಯ್ತಾ ಇದೆ. ಫುಲ್ಲು ಅದು ತುಪ್ಪ ತೇಲಬೇಕು ಮತ್ತು ಗಸಿ ಎಲ್ಲ ಇದೆಯಲ್ಲ ಅದು ಕೆಳಗೆ ಹೋಗಬೇಕು. ಅಷ್ಟಾದರೆ ತುಪ್ಪ ರೆಡಿ ಆಗುತ್ತೆ. ಆಮೇಲೆ ಸೋಸ್ಬಿಟ್ಟು ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ಳೋದಷ್ಟೇ. ತುಂಬ ಚೆನ್ನಾಗಿರುತ್ತೆ, ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ. ನೋಡಿ, ಪಾಪು ಅಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ದಾನೆ ಅಜ್ಜಿ ತಾತ ಮನೇಲಿ. ಈ ವ್ಲಾಗಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಖುಷಿಯಾಗಿರಿ, ಖುಷಿನ ಹಂಚಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.